ಸ್ವಾಮಿ ವಿವೇಕಾನಂದರು ಸಣ್ಣ ಹುಡುಗನಾಗಿದ್ದಾಗಿನ ಕತೆ. ಬಾಲಕ ನರೇಂದ್ರನನ್ನ ತಂದೆ ತಾಯಿ ಕುದುರೆ ಸಾರೋಟೊಂದರಲ್ಲಿ ತಮ್ಮಿಬ್ಬರ ಮಧ್ಯದಲ್ಲಿ ಕೂರಿಸಿ ಕರ್ಕೊಂಡು ಹೋಗ್ತಿರ್ತಾರೆ. ಸಾರೋಟು ಅಂತ ಹೇಳಿದ್ರೆ ಅಂತಿಂತಹ ಸಾರೋಟಲ್ಲ, ವಿಕ್ಟೋರಿಯಾ ಅಂತ ಹೇಳುವಂತಹ 5 ಕುದುರೆಗಳು ನಡೆಸಿಕೊಂಡು ಹೋಗುವಂತಹ ಸಾರೋಟು. ಸುತ್ತಮುತ್ತ ಎಂತಹ ಚಂದದ ಬಿಲ್ಡಿಂಗ್ಗಳು ಇದ್ದಾವೆ ನೋಡು ಮಗನೆ ಅಂತ ಅಪ್ಪ ಅಮ್ಮ ತೋರಿಸ್ತಾ ಇದ್ರೆ ನರೇಂದ್ರನಿಗೆ ಇದ್ಯಾವುದರ ಮೇಲೂ ಆಸಕ್ತಿ ಇಲ್ಲ. ಆತನ ಆಸಕ್ತಿ ಈ ಕುದುರೆಗಳನ್ನ ಕಂಟ್ರೋಲ್ ಮಾಡ್ತಾ ಇರುವಂತಹ, ಅವುಗಳನ್ನ ನಡೆಸಿಕೊಂಡು ಹೋಗ್ತಾ ಇರುವಂತಹ ಸಾರಥಿಯ ಮೇಲೆ ಮಾತ್ರ. ಅಪ್ಪ ಹೇಳಿ ಕೇಳಿ ದೊಡ್ಡ ಬ್ಯಾರಿಸ್ಟರ್. ಅವರು ಕೇಳ್ತಾರೆ, ಮಗನೇ ದೊಡ್ಡವನಾದ್ಮೇಲೆ ನೀನ್ ಏನಾಗ್ಬೇಕು ಅಂತಿದ್ದೀಯ ಅಂತ. ನರೇಂದ್ರನ ಉತ್ತರ, ಕುದುರೆ ಸಾರೋಟು ನಡೆಸುವ ಚಾಲಕನಾಗಬೇಕು ನನಗೆ ಅಂತ. ಅಪ್ಪನಿಗೆ ಕೋಪ ಬಂದು ಬಿಡುತ್ತೆ. ಅಮ್ಮನನ್ನು ನರೇಂದ್ರನನ್ನು ಸೇರಿಕೊಂಡು ಇಬ್ರು ಹಾಳಾಗಿದ್ದೀರಿ ನೀವು ಅಂತ ಹೇಳಿಬಿಟ್ಟು ಬೈದು ಬಿಡ್ತಾರೆ. ಅಮ್ಮ ಏನನ್ನು ಮಾತಾಡೋದಿಲ್ಲ. ಮನೆಗೆ ಬಂದ ಮೇಲೆ ನೇರವಾಗಿ ಅಮ್ಮ ಮಗನನ್ನು ಕರ್ಕೊಂಡು ಹೋಗುವಂತಹದ್ದು ದೇವರ ಕೋಣೆಗೆ. ಅಲ್ಲಿರುವಂತಹ ಭಗವದ್ಗೀತೆಯ ಪುಸ್ತಕವನ್ನ ತೆಗೆದು ತೋರಿಸಿ ಅಮ್ಮ ಹೇಳುವಂತಹದ್ದು, ಕುದುರೆ ಸಾರೋಟನ್ನ ನಡೆಸುವಂತಹ ಚಾಲಕನಾಗ್ತೀಯಾ ಆಗು, ಆದ್ರೆ ಅದರಲ್ಲಿ ಇವನ ಹಾಗಾಗುವಂತಹ ಎಕ್ಸ್ಪರ್ಟೀಸ್ ನಿನಗೆ ಬರಬೇಕು, ಅಷ್ಟು ವಿದ್ವತ್ತನ್ನ ಅದರಲ್ಲೂ ಕೂಡ ನೀನು ಕಲಿಬೇಕು ಅಂತ ಹೇಳಿ ಆಕೆ ತೋರಿಸುವಂತಹದ್ದು ಜಗತ್ತಿನ ಸಾರಥಿ ಭಗವಾನ್ ಶ್ರೀಕೃಷ್ಣರ ಫೋಟೋವನ್ನ ನೋಡಿ. ಎಂತಹ ಅದ್ಭುತವಾದಂತಹ ಚಿಂತನೆ ಆ ತಾಯಿಯದು ಅಂತ. ಮಗನ ಆಲೋಚನೆ ತಪ್ಪು ಅಂತ ಆಕೆ ಹೇಳಲಿಲ್ಲ. ಮಗನ ಆಲೋಚನೆಯಲ್ಲಿ ಎಂತಹದ್ದು ಕೆಟ್ಟದ್ದು ಆಕೆಗೆ ಕಾಣಲಿಲ್ಲ. ಆಕೆ ನೀನು ಕುದುರೆ ನಡೆಸುವನಾದ್ರೂ ತೊಂದರೆ ಇಲ್ಲ, ಭಗವಾನ್ ಶ್ರೀಕೃಷ್ಣನ ರೀತಿಯಲ್ಲಿ ಸಾರಥಿಯಾಗುವಂತಹ ಸಂಕಲ್ಪ ಮಾಡು ಅಂತ ಹೇಳ್ತಾಳೆ. ಆ ಕಾರಣದಿಂದಲೇ ಅಂತಹ ಉದಾತ್ತವಾದಂತಹ ಚೇತನವನ್ನ ಜಗತ್ತಿಗೆ ಕೊಡ್ತಾಳೆ ಆ ಮಹಾತಾಯಿ. ಗುರುಗಳು ಹೇಳಿದ ಕಥೆಗಳು.